ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಕಾವ್ಯ ಆ್ಯಂಡ್ ರಾಶಿಕಾ ಅವರು ಸೊ ಟಾಸ್ಕ್ ಆಡ್ತಿದ್ದಾರೆ ಆ್ಯಂಡ್ ಇದರಲ್ಲಿ ಗೊತ್ತಾಗುತ್ತೆ. ಸೊ ನಿನ್ನೆ ಒಂದು ಎಪಿಸೋಡ್ ಎಂಡಲ್ಲಿ ಏನು ಗಿಲ್ಲಿ, ರಾಶಿಕಾ ಆ್ಯಂಡ್ ಕಾವ್ಯ ಅವರು ನಿಂತ್ಕೊಂಡಿದ್ರು ಟಾಸ್ಕ್ ನಿನ್ನೆ ಎಪಿಸೋಡ್ ಎಂಡಲ್ಲಿ. ಸೊ ಟಾಸ್ಕ್ ಆಡ್ತಿದ್ರು. ಸೊ ಆ ಒಂದು ತೂಕನ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಸೊ ಅದರಲ್ಲಿ ಗಿಲ್ಲಿ ಔಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಸೊ ಕಾವ್ಯ ಆ್ಯಂಡ್ ಯಾರು ನಮ್ಮ ರಾಶಿಕಾ ಅವರು ಆ ಒಂದು ಟಾಸ್ಕ್ ವಿನ್ ಆಗಿದ್ದಾರೆ. ಸೊ ಅವರಿಬ್ಬರಿಗೆ ಸೊ ಫಿನಾಲೆ ಹೋಗ್ಲಿಕ್ಕೆ ಒಬ್ಬರನ್ನ ಚೂಸ್ ಮಾಡಲಿಕ್ಕೋಸ್ಕರ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬಾಕ್ಸ್ ಮೇಲೆ ಇರುವಂಥ ಒಂದು ಆ ಡಿಸ್ಕ್ಗಳನ್ನು ಸೊ ಅಲ್ಲಿ ಬಜರ್ ಆಗೋ ಟೈಮಲ್ಲಿ ಸೊ ಯಾರ್ದು ಕಲರ್ ಜಾಸ್ತಿ ಇರುತ್ತೆ ಸೊ ಅವ್ರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಾಕ್ಸ್ಗಳಿದ್ದಾವೆ. ಸೊ ಬಾಕ್ಸ್ ಮೇಲೆ ಒಂದು ಹಲಿಗೆ ರೀತಿಯಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸ್ಗೆ ಸೊ ಮೂಮೆಂಟ್ ಆಗಿ ಸೊ ಅಲ್ಲಿ ಇರುವಂಥ ಡಿಸ್ಕ್ಗಳನ್ನು ಸೊ ಮ್ಯಾಕ್ಸಿಮಮ್ ಡಿಸ್ಕ್ಗಳನ್ನು ಅವರ ಒಂದು ಕಲರ್ ಮೇಲೆ ಇರಬೇಕಾಗತ್ತೆ. ಸೊ ಅವಾಗ ಬಜರ್ ಆದಾಗ ಸೊ ಯಾರ ಕಲರ್ ಜಾಸ್ತಿ ಇರುತ್ತೆ ಸೊ ಡಿಸ್ಕ್ದು ಸೊ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅಲ್ಲಿ ಕಾವ್ಯ ಆ್ಯಂಡ್ ರಾಶಿಕಾ ಸೊ ಅಲ್ಲಿ ಕಾವ್ಯ ಅವ್ರದ್ದು ಎಲ್ಲೋ ಒಂದು ಡಿಸ್ಕ್ ಅಂತ ಅನಿಸುತ್ತೆ, ಎಲ್ಲೋ ಕಲರ್ ಇರುವಂಥ ಡಿಸ್ಕು ಸೊ ಮೇಲೆ ಇರಬೇಕಾಗುತ್ತೆ. ಆ್ಯಂಡ್ ರಾಶಿಕಾ ಅವ್ರದ್ದು ಗ್ರೀನ್ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಇಬ್ಬರು ಕೂಡ ಆ ಒಂದು ತಮ್ಮ ಒಂದು ಕಲರ್ ಡಿಸ್ಕ್ನ ಮೇಲೆ ಇರೋ ರೀತಿಯಲ್ಲಿ ನೋಡ್ಕೊತಿದ್ದಾರೆ. ಸೊ ಅಲ್ಲಿ ಉಸ್ತುವಾರಿ ಮಾಡ್ತಿರೋವಂಥದ್ದು ಅಗೇನ್ ಧ್ರುವಂತ್ ಅವರು ಟಾಸ್ಕ್ ಆಡ್ತಿಲ್ಲ. ಸೊ ಈ ವಾರದ ಒಂದು ಎಲ್ಲ ಟಾಸ್ಕ್ಗಳನ್ನು ಅವರೇ ಉಸ್ತುವಾರಿ ಮಾಡ್ತಿರೋವಂಥದ್ದು. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ಮನೆಯವರ ಸಪೋರ್ಟ್ ಎಲ್ಲನೂ ಕೂಡ ಕಾವ್ಯಗೆ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಮೇ ಬಿ ಅವ್ರನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರನೇ ಕಾಣ್ತಿರೋವಂಥದ್ದು, ಇನ್ನೇನಕ್ಕಿಲ್ಲ. ಆ್ಯಂಡ್ ಅಲ್ಲಿ ಕಾವ್ಯ ಅವರು ಒಂದು ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಡಿಸ್ಕ್ಗಳನ್ನು ಏನು ಮಾಡಬೇಕು ಅಂತಂದರೆ ಅಲ್ಲಿರುವಂಥ ಬಾಕ್ಸ್ ಮೇಲೆ ಇರುವಂಥ ಡಿಸ್ಕ್ಗಳನ್ನು ಸೊ ಅಲ್ಲೇ ಕಲರ್ನ ತಿರುಗಿಸಿ ಅವರ ಕಲರ್ನ ಮೇಲೆ ಇಟ್ಟು ಸೊ ಮುಂದೆ ಹೋಗ್ತಾ ಇರಬೇಕು. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಕೈಯಿಂದ ಕಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಸೊ ಅದು ಮೇ ಬಿ ತಪ್ಪು ಅಂತ ಅನಿಸುತ್ತೆ. ಸೊ ಆ ಒಂದು ತಪ್ಪು ಮಾಡಿರೋದ್ರಿಂದ ಸೊ ನಾನು ಮೂವ್ ಮಾಡೋಕ್ಕೆ ಬಿಡಲ್ಲ ಅಂತ ಧ್ರುವಂತ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬೇಜಾರು ಮಾಡಿಕೊಂಡು ಮನೆ ಒಳಗಡೆ ಹೋಗ್ತಿರೋವಂಥ ಒಂದು ಸೀನ್ ಇದೆ ಸೊ ಆ ಪ್ರೋಮೋದಲ್ಲಿ. ಸೊ ಇದರಲ್ಲಿ ಮೇ ಬಿ ಕಾವ್ಯ ಅವರು ಆ ಟಾಸ್ಕ್ ಸೋತು ಸೊ ಅಲ್ಲಿ ರಾಶಿಕಾ ಅವರು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪ್ರೋಮೋ ನೋಡಿ. ಬಟ್ ಖಂಡಿತವಾಗ್ಲೂ ಮಿಸ್ಟೇಕ್ಸ್ ಅಂತೂ ಇದೆ ಇದರಲ್ಲಿ. ಅಲ್ಲಿ ಕಾವ್ಯ ಅವರು ಕೈಗೆ ಎತ್ಕೊಂಡು ಎಲ್ಲನೂ ಮುಂದೆ ಹೋಗ್ತಿದ್ದಾರೆ, ಹಂಗೆ ಮಾಡೋಂಗಿಲ್ಲ ಅದು. ಸೊ ಏನಂತಂದರೆ ಬಾಕ್ಸ್ ಇದೆ, ಸೊ ಬಾಕ್ಸ್ ಮೇಲೆ ಡಿಸ್ಕ್ಗಳಿದ್ದಾವೆ. ಸೊ ಡಿಸ್ಕ್ಗಳು ಒಂದು ಕಲರ್ ಅಂತ ಸೆಟ್ ಮಾಡಿದ್ದಾರೆ. ಮೇ ಬಿ ಅರ್ಧ ಎಲ್ಲೋ ಅರ್ಧ ಗ್ರೀನ್ ಅಂತ ಮಾಡಲೇಬೇಕು. ಬಿಕಾಸ್ ಅವರಿಗೆ ಅರ್ಧ ಇರುತ್ತೆ, ಇವ್ರದ್ದು ಅರ್ಧ ಇರುತ್ತೆ. ಒಂದೇ ಕಲರ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎರಡೂ ಅರ್ಧ ಕಲರ್ ಇಟ್ಟಿರ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಜರ್ ಆಗಿದ ತಕ್ಷಣ. ಸೊ ಅವಾಗ ಇವು ಕಂಟೆಸ್ಟೆಂಟ್ಗಳು ಏನು ಮಾಡಬೇಕು ಅಂತಂದರೆ ಸೊ ಅಲ್ಲಿ ಮ್ಯಾಕ್ಸಿಮಮ್ ತಮ್ಮ ಒಂದು ಕಲರ್ ಇರೋ ರೀತಿಯಲ್ಲಿ ನೋಡ್ಕೊಬೇಕು. ಸೊ ಕಾವ್ಯದು ಎಲ್ಲೋ ಇದೆ ಆ್ಯಂಡ್ ರಾಶಿಕಾದು ಗ್ರೀನ್ ಇದೆ. ಸೊ ಕೊನೆ ಬಜಾರ್ ಆಗೋ ಟೈಮಲ್ಲಿ ಸೊ ಯಾರ್ದು ಹೆಚ್ಚಿನ ಕಲರ್ ಇರುತ್ತೆ ಅದರಲ್ಲಿ ಸೊ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ತಮ್ಮ ಒಂದು ಕಲರ್ ಇದೆಯಲ್ಲ ಸೊ ಅದನ್ನು ಹೆಚ್ಚಾಗಿ ಇರೋ ರೀತಿಯಲ್ಲಿ ನೋಡ್ಕೊಬೇಕಾಗುತ್ತೆ. ಸೊ ಅಲ್ಲಿಂದಲೇ ಅದು ತಿರುಗಿಸ್ಬೇಕಾಗುತ್ತೆ. ಸೊ ಮೂಮೆಂಟ್ ಆಗಿ ಸೊ ಅಲ್ಲಿಂದಲೇ ತಿರುಗಿಸ್ಬೇಕಾಗುತ್ತೆ. ಅಂದರೆ ಈ ಒಂದು ಟಾಸ್ಕಲ್ಲಿ ಸಿಕ್ಕಾಪಟ್ಟೆ ಒಂದು ಮೂಮೆಂಟ್ ಫಾಸ್ಟ್ ಆಗಿರಬೇಕಾಗುತ್ತೆ. ಸ್ಲೋ ಆಗಿದ್ದರೆ ಸೊ ಆ ಅಪೋಸಿಟಲ್ಲಿ ಇರೋವಂಥ ಒಂದು ಕಂಟೆಸ್ಟೆಂಟು ಸೊ ನಮ್ಮ ಒಂದು ಏನು ಕಲರ್ ಇರುತ್ತೆ ಸೊ ಅದನ್ನು ಅವರ ಒಂದು ಕಲರ್ಗೆ ಅದನ್ನು ತಿರುಗಿಸೋವಂಥ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಕಾವ್ಯ ಮಾಡಿರೋ ಒಂದು ತಪ್ಪು ಅಂತಂದರೆ ಆ ಡಿಸ್ಕ್ಗಳನ್ನ ತೊಗೊಂಡಿರೋವಂಥದ್ದು. ಸೊ ಆ ಟೇಬಲ್ ಮೇಲೆ ತಿರುಗಿಸಿಡ್ಬೇಕೇ ಹೊರತು ಸೊ ಅದನ್ನು ತೊಗೊಂಡೋಗಿ ಇಲ್ಲ, ಆ ಥರದ್ದು ಇಲ್ಲ ಅಂತ ಅನಿಸುತ್ತೆ. ಬಟ್ ನೋಡೋಣ, ಕಂಪ್ಲೀಟಾಗಿ ರೂಲ್ಸ್ ನೋಡಿದ್ರೆ ಗೊತ್ತಾಗೋದು. ನನ್ನ ಪ್ರಕಾರ ಸೊ ಆ ಥರ ಇರಲ್ಲ, ಕೈಗೆ ಎತ್ಕೊಳ್ಳೋಂಗಿರಲ್ಲ. ಸೊ ಅಲ್ಲೇ ಬಾಕ್ಸ್ ಮೇಲೆ ಇದ್ದಂಥದ್ದನ್ನೇ ತಿರುಗಿಸಿ ಅಲ್ಲೇ ಇಡಬೇಕಾಗುತ್ತೆ. ಅಲ್ಲೇ ಇಟ್ಟು ಮತ್ತೆ ಮೂಮೆಂಟ್ ಆಗಿ ಇನ್ನೊಂದು ಬಾಕ್ಸ್ ಮೇಲೆ ಹೋಗಿ ಸೊ ಮತ್ತೆ ತಿರುಗಿ ಅದನ್ನು ಅವ್ರ ಕಲರ್ಗೆ ತಿರುಗಿಸ್ಕೊಬೇಕಾಗುತ್ತೆ. ಸೊ ಇಲ್ಲೇ ಇಟ್ಟಿರೋವಂಥದ್ದು ಮೇ ಬಿ ಕಾವ್ಯ ಮಿಸ್ಟೇಕ್ಸ್ ಮಾಡಿದ್ರೆ ಅಂತ ಅನಿಸ್ತಾ ಇದೆ. ಬಟ್ ಮನೆಯವ್ರ ಸಪೋರ್ಟ್ ಆಲ್ಮೋಸ್ಟ್ ಕಾವ್ಯಗೆ ಇದೆ. ಆ ಕಡೆ ರಾಶಿಕಾ ಕೂಡ ಸಖತ್ ಫೈಟ್ ಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೇ ಬಿ ಅಡ್ವಾಂಟೇಜ್ ರಾಶಿಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಅವರು ಸ್ವಲ್ಪ ಉದ್ದ ಇದ್ದಾರೆ, ಆಮೇಲೆ ಮೂವ್ಮೆಂಟ್ ಫಾಸ್ಟ್ ಇದೆ ಅವ್ರದ್ದು. ಸೊ ಕಂಪೇರಿಟಿವ್ಲಿ ಕಾವ್ಯ ನೋಡಿದ್ರೆ ಸೊ ಅದಕ್ಕೋಸ್ಕರ ಅವರು ಮೇ ಬಿ ಈ ಟಾಸ್ಕ್ನ ವಿನ್ ಆಗಿ ಸೊ ಇವಾಗ ಆಲ್ರೆಡಿ 4 ಜನ ಫೈನಲಿಸ್ಟ್ ಇದ್ದಾರೆ. ಕಾಕ್ರೋಚ್, ಸ್ಪಂದನ, ಮಾಳು ಆ್ಯಂಡ್ ಅಶ್ವಿನಿ. ಸೊ ಅವ್ರ ಜೊತೆಗೆ ಸೊ ಇವರು ಕೂಡ ಒಂದು ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಪ್ರೋಮೋ ನೋಡಿರೋ ಪ್ರಕಾರ. ಬಿಕಾಸ್ ಕಾವ್ಯ ಅವರು ಸೊ ಲಾಸ್ಟ್ ಒಂದು ಶಾರ್ಟಲ್ಲಿ ಸೊ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಟಾಸ್ಕ್ ಒಬ್ಬೊಬ್ಬರಿಗೆ ಈಸಿ ಅಂತ ಅನಿಸುತ್ತೆ, ಇನ್ನೊಬ್ಬರಿಗೆ ಕಷ್ಟ ಅಂತ ಅನಿಸುತ್ತೆ. ಸೊ ಮೇ ಬಿ ಇದು ರಾಶಿಕಾಗೆ ಈಸಿ ಆಗಿರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ನಿನ್ನೆ ಕೂಡ ಅಷ್ಟೇ. ಸೊ ಅಲ್ಲಿ ರಾಶಿಕಾಗೆ ಯಾರು ಕೂಡ ಅಷ್ಟೊಂದು ಟಾರ್ಗೆಟ್ ಮಾಡಲಿಲ್ಲ. ಆ್ಯಂಡ್ ಎಲ್ಲ ಅಲ್ಲಿ ಅಭಿಷೇಕ್, ಧನು ಆ್ಯಂಡ್ ಯಾರು ಗಿಲ್ಲಿ ಅವ್ರಿಗೆ ಟಾರ್ಗೆಟ್ ಮಾಡಿರುವಂಥದ್ದು. ಮೇ ಬಿ ಕೊನೆಗೆ ಇವರಿಬ್ಬರು ಉಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಸೊ ಅಲ್ಲಿ ಇವರಿಬ್ಬರು ಇವತ್ತಿನ ಟಾಸ್ಕ್ ಆಡ್ತಿರುವಂಥದ್ದು. ಸೊ ಇದರಲ್ಲಿ ಮೇ ಬಿ ರಾಶಿಕಾ ವಿನ್ ಆಗಿದ್ದಾರೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇದೆ. ಓಕೆ, ಸೊ ಇನ್ನು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಮಾತಾಡಬೇಕು ಅಂದರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದೇನೆ ಆ ಒಂದು ಟಾಸ್ಕಿಂದ. ಆ ಟಾಸ್ಕ್ ಏನು ಬಲೆ ಟಾಸ್ಕ್ ಇದೆಯಲ್ಲ ಸೊ ಬಲೆ ಟಾಸ್ಕ್ ಸ್ಟಾರ್ಟ್ ಆದಾಗನೇ ಅಲ್ಲಿ ಇಬ್ಬರನ್ನ ಸೊ ಆಚಾಡುವಂಥ ಒಂದು ಪವರ್ ಕೊಡ್ತಾರೆ. ಸೊ ಅಲ್ಲಿ ನಮ್ಮ ಯಾರು ಮಾಳು ಆ್ಯಂಡ್ ಸ್ಪಂದನಾಗೆ. ಅದೇ ರೀತಿಯಲ್ಲಿ ಅವರು ಸ್ಪಂದನ
ಧ್ರುವಂತವ್ರನ್ನ ಆಚೆ ಆಡ್ತಾರೆ, ಸ್ಪೋರ್ಟ್ಸ್ಮನ್ಶಿಪ್ ಇಲ್ಲ, ಹಾಗೇನು ಟಾಸ್ಕ್ಗಳನ್ನ ಬಿಟ್ಕೊಡ್ತಾರೆ ಹಾಗೆ ಹೇಗೆ ಅಂತ. ಜೊತೆಗೆ ಮಾಳು ಸತೀಶ್ ಅವ್ರನ್ನ ಆಚೆ ಆಡುವಂಥದ್ದು, ಮೀನ್ಸ್ ಟಾಸ್ಕ್ ಆಡೋಕ್ಕೆ ಆಸಕ್ತಿ ಇಲ್ಲ, ಸೊ ಎಲ್ಲೂ ಕೂಡ ಮನೆ ಒಳಗಡೆ ಇನ್ವಾಲ್ವ್ಮೆಂಟು ಕಾಣಿಸಿಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನ ಆಚೆ ಆಡ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಅಶ್ವಿನಿ ಅವರು ಔಟ್ ಆಗ್ತಾರೆ. ಆ್ಯಂಡ್ ಅಶ್ವಿನಿ ಅವರು ಔಟ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಮೇ ಬಿ ಆ ಡಿಸ್ಕಷನ್ನು ಆ್ಯಂಡ್ ಆ ಒಂದು ಮೋಸ ಮಾಡಿದ್ರು ಕಾವ್ಯ ಅನ್ನೋ ರೀತಿಯಲ್ಲಿ ಹೊರಗಡೆನೂ ಪೋರ್ಟ್ರೇ ಆಗಿದೆ. ಮೇ ಬಿ ಅಶ್ವಿನಿ ಕೂಡ ಅದನ್ನೇ ಅಂದ್ಕೊಂಡಿದ್ದಾರೆ. ಸೊ ನಾವೇನೋ ಒಂದು ಮಾಡ್ಕೊಂಡಿದ್ವಿ, ಬಟ್ ಅದನ್ನು ಫೇಲ್ ಮಾಡಿಬಿಟ್ರು ಯಾರು ನಮ್ಮ ಕಾವ್ಯ ಅನ್ನೋ ರೀತಿಯಲ್ಲಿ. ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿನೇ ಅಂತಂದ. ಫಸ್ಟು ಇದೇನೋ ಟೀಮ್ ಅಪ್ ಟಾಸ್ಕ್ ಅನೌನ್ಸ್ ಆಗುತ್ತೆ, ಎಲ್ಲ ಆಗುತ್ತೆ, ಬಟ್ ಅಲ್ಲಿ ಏನು ಟಾಸ್ಕ್ ರೂಲ್ಸ್ ಇರುತ್ತೆ ಅಂತಂದರೆ ಇಲ್ಲಿ ತಮಗೆ ತಾವು ಸೇವ್ ಮಾಡ್ಕೊಳ್ಳೋ ರೀತಿಯೇ ಇರಲ್ಲ. ಸೊ ತಾವು ಮತ್ತೊಬ್ಬ ಒಂದು ಸ್ಪರ್ಧಿನ ಸೇವ್ ಮಾಡಬೇಕಾಗತ್ತೆ. ಸೊ ಅಲ್ಲೋಗಿ ಆ ಬಾಕ್ಸ್ನ ಬ್ಲಾಕ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಇವರು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಈ ಹುಡುಗಿರು ಒಂದು ಕಡೆಗೆ ಆ್ಯಂಡ್ ಆ ಕಡೆ ಹುಡುಗರು ಒಂದು ಕಡೆ ಮಾಡ್ಕೊತಾರೆ. ಫಸ್ಟು ಕಾವ್ಯನೇ ಹೇಳಿರೋವಂಥದ್ದು ಸೇರ್ಕೊಂಡು ಆಡೋಣ, ಟೀಮ್ ಅಪ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಅಶ್ವಿನಿ ಇರ್ತಾರೆ, ರಾಶಿಕಾ ಇರ್ತಾರೆ, ಆ್ಯಂಡ್ ಮಂಜು ಭಾಷಿನಿ ಇರ್ತಾರೆ, ಆ್ಯಂಡ್ ಕಾವ್ಯ ಇರ್ತಾರೆ, ಆ್ಯಂಡ್ ಜೊತೆಗೆ ಜಾನ್ವಿ ಕೂಡ ಇರ್ತಾರೆ. ಸೊ ಆ ಟೈಮಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ, ಬಟ್ ಅದು ಕಂಪ್ಲೀಟ್ ಆಗಲ್ಲ. ಓಕೆ, ಹಿಂಗೆ ಮಾಡೋಣ ಅನ್ನೋಷ್ಟೊತ್ತಿಗೆ ಅಲ್ಲಿ ಮಂಜು ಭಾಷಿನಿ ಹೇಳ್ತಾರೆ ತುಂಬ ಕನ್ಫ್ಯೂಷನ್ ಆಗ್ತಿದೆ, ಸೊ ಅದಕ್ಕೋಸ್ಕರ ಬೆಡ್ರೂಮಲ್ಲಿ ಹೋಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಅಲ್ಲಿಂದ ಬೆಡ್ರೂಮಿಗೆ ಮೂವ್ ಆಗ್ತಾರೆ. ಸೊ ಅಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ, ಬಟ್ ಫೈನಲ್ ಆಗಿ ಯಾವುದೂ ಕೂಡ ಆಗಿರಲ್ಲ. ಜೊತೆಗೆ ಸೊ ಅಲ್ಲಿ ಕಾವ್ಯ ಒಂದು ಮಾತು ಹೇಳ್ತಾರಂತೆ. ಓಕೆ, ಅಲ್ಲಿ ಮಂಜು ಭಾಷಿನಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಆ್ಯಂಡ್ ಅಶ್ವಿನಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನಾನು ಫೈನಲ್ ಆಗಿ ಹೇಳಲ್ಲ, ಸೊ ಒಂದು ಮಾತು ಗಿಲ್ಲಿ ಕೇಳಿ ಹೇಳ್ತೀನಿ ಅಂತ, ಬಿಕಾಸ್ ಅವರು ಕೂಡ ಸ್ಟ್ರಾಟಜಿ ಮಾಡ್ತಾಯಿದ್ರು. ಸೊ ಅವರು ಗಿಲ್ಲಿ ಜೊತೆಗೆ ಮೀನ್ಸ್ ಆ ಹುಡುಗರ ಜೊತೆಗೆ ಸೇರ್ಕೊಳ್ಳೋಣ ಅಥವಾ ಇವ್ರ ಜೊತೆಗೆ ಸೇರ್ಕೊಳ್ಳೋಣ ಅಂತ ಇನ್ನೂ ಫೈನಲ್ ಮಾಡಿರಲಿಲ್ಲ. ಸೊ ಇಂಥ ಟೈಮಲ್ಲಿ ಸೊ ಗಿಲ್ಲಿ ಕೇಳಿ ಹೇಳ್ತೀನಿ ಅಂತ ಹೇಳಿದಾದ್ಮೇಲೆ ಸೊ ಅವ್ರು ಮೇ ಬಿ ವಾಪಸ್ ಹೇಳಿಲ್ಲ ಅಂತ ಅನ್ಸುತ್ತೆ. ಹೇಳಬೇಕಾಗಿತ್ತು, ಮೇ ಬಿ ಅದು ಅವ್ರು ಮರ್ತಿರ್ಬೋದು ಅಥವಾ ಮಿಸ್ಟೇಕ್ಸ್ ಇರ್ಬೋದು ಅಂತ ಅನ್ಸುತ್ತೆ ಕಾವ್ಯ ಕಡೆಯಿಂದ, ಬಟ್ ಹೇಳಬೇಕಾಗಿತ್ತು. ಓಕೆ, ಆ್ಯಂಡ್ ಈ ಕಡೆಗೆ ಯಾರು ಜಾನ್ವಿ ಹೇಳೋವಂಥದ್ದು ಅವರು ಮಲ್ಲಮ್ಮ ಮತ್ತು ರಕ್ಷಿತಾ ಇವ್ರು 3 ಜನ ಒಂದು ಕಡೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಅವ್ರು ಹೇಳ್ತಿದ್ದಾರೆ. ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಫಸ್ಟ್ ಬಂದಿರೋಂಥದ್ದು ಧನುಷು ಮೇ ಬಿ ಅಭಿಗೆ ಹಾಕ್ತಾರಂತ ಅನ್ಸುತ್ತೆ. ಆ್ಯಂಡ್ ಅಲ್ಲಿ ಚಂದ್ರಣ್ಣ ಅಂತ ಅನ್ಸುತ್ತೆ. ಚಂದ್ರಣ್ಣ ಅಲ್ಲಿ ಗಿಲ್ಲಿ ಕಾವ್ಯಗೆ ಹಾಕ್ತಾನೆ, ಕಾವ್ಯ ತೊಗೊಂಡೋಗಿ ಚಂದ್ರಣ್ಣಗೆ ಹಾಕ್ತಾನೆ. ಸೊ ಇದನ್ನು ಅಟ್ಲೀಸ್ಟ್ ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿತ್ತು. ಇವರು ಆಲ್ರೆಡಿ ಕಾವ್ಯ ಬೇರೆಯವ್ರ ಜೊತೆಗೆ ಮೀನ್ಸ್ ಅವ್ರ ಕಡೆ ಸೇರ್ಕೊಂಡಿದ್ದಾರೆ, ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಬಿಕಾಸ್ ಕಾವ್ಯ ಆಲ್ರೆಡಿ ಅವ್ರ ಎದುರುಗಡೆನೆ ಅಶ್ವಿನಿ ಮತ್ತು ರಾಶಿಕಾ ಆ್ಯಂಡ್ ಇನ್ನು ಕೆಲವರು ಇರ್ತಾರೆ, ಅಲ್ಲಿ ಮಂಜು ಭಾಷಿನಿ ಇರ್ತಾರೆ, ಅವ್ರ ಎದುರುಗಡೆನೇ ಹೋಗಿ ಅಲ್ಲಿ ಬಾಯ್ಸ್ ಏನು ಮಾಡ್ತಿದ್ದಾರೆ, ಧನು ಮತ್ತು ಅಭಿಷೇಕ್, ಗಿಲ್ಲಿ, ಚಂದ್ರಪ್ರಭಾ ಇವ್ 4 ಜನ ಜೊತೆಗೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿರ್ತಾರೆ. ಮೀನ್ಸ್ ಅಲ್ಲಿ ಅವರು ನನ್ನನ್ನು ಈ ಒಳಗಡೆಗೆ ತೊಗೊಳ್ಳಿ ಅಂತ ಹೇಳ್ತಾರೆ, ಕನ್ಸಿಡರ್ ಮಾಡಿ ಅಂತ ಕಾವ್ಯ ಹೇಳ್ತಾರೆ. ಸೊ ಅದನ್ನು ಅಲ್ಲಿ ಕೂತ್ಕೊಂಡಿರುವಂಥವ್ರು ಮೇ ಬಿ ಕೇಳಿಸ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಅವಾಗಲಾದರೂ ಹೇಳಬೇಕಾಗಿತ್ತು, ನೀನು ನಮ್ಮ ಟೀಮ್ ಜೊತೆಗೆ ಆಡ್ತಿದ್ಯಾ, ಅವ್ರ ಜೊತೆಗೆ ಆಡ್ತಿದ್ಯಾ ಅಂತ. ಅಲ್ಲಿ ಕಾವ್ಯ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಅಲ್ಲಿ ಹುಡುಗರ ಜೊತೆಗೆ ನಾನು ನಿಮ್ಮ ಜೊತೆನೇ ಪ್ಲ್ಯಾನ್ ಮಾಡ್ಕೊಂಡು ಆಡೋಣ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಅಟ್ಲೀಸ್ಟ್ ಅಲ್ಲೇ ಎದುರುಗಡೆ ಕೂತಂಥವ್ರು ಅವ್ರಿಗೆ ಕೇಳಬೇಕಾಗಿತ್ತು, ಎಲ್ಲ ಹೇಳಬೇಕಾಗಿತ್ತು, ಅರ್ಥ ಮಾಡ್ಕೊಬೇಕಾಗಿತ್ತು. ಸೊ ಕಾವ್ಯ ನಮ್ಮ ಟೀಮಲ್ಲಿಲ್ಲ, ಸೊ ಅವ್ರ ಜೊತೆಗೆ ಆಡ್ತಿದ್ದಾರೆ ಅಂತ. ಸೊ ಅದು ಮೇ ಬಿ ಮಿಸ್ಟೇಕ್ಸ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಏನಾಯಿತು ಅಂತಂದರೆ ಅಶ್ವಿನಿ ಅವ್ರಿಗೆ ಕೊನೆಯಲ್ಲಿ ಯಾರೂ ಕೂಡ ಅಲ್ಲಿ ಲಾಕ್ ಮಾಡಲಿಲ್ಲ, ಮೀನ್ಸ್ ಅವ್ರನ್ನ ಸೇವ್ ಮಾಡಲಿಲ್ಲ. ಸೊ ತಪ್ಪು ಮಾಡಿರೋಂಥದ್ದು ನನ್ನ ಪ್ರಕಾರ ಅದು ಕಾವ್ಯ ಅಲ್ಲ, ರಾಶಿಕಾ ಸೇವ್ ಮಾಡಬೇಕಾಗಿತ್ತು. ಓಕೆ, ಸೊ ಅಲ್ಲಿ ಏನಾಯಿತು ಅಂತಂದರೆ ಅಶ್ವಿನಿ ಅವರು ರಾಶಿಕಾನ ಸೇವ್ ಮಾಡ್ತಾರೆ. ಓಕೆ, ಗಿಲ್ಲಿ ಕಾವ್ಯನ ಸೇವ್ ಮಾಡಿದ್ಮೇಲೆ ಕಾವ್ಯ ಏನು ಮಾಡ್ತಾರೆ, ಚಂದ್ರಪ್ರಭಾ ಸೇವ್ ಮಾಡ್ತಾರೆ. ಆ್ಯಸ್ ಪರ್ ಅವರ ಒಂದು ಹುಡುಗರ ಜೊತೆ ಏನು ಮಾತುಕತೆ ಆಯಿತು ಅದ್ರ ಪ್ರಕಾರ. ಇಲ್ಲಿ ಅಶ್ವಿನಿ ಮತ್ತು ಯಾರು ರಾಶಿಕಾ ಜೊತೆಗೆ ಮಂಜು ಭಾಷಿನಿ, ಸೊ ಇವರು ಅಟ್ಲೀಸ್ಟ್ ಒಂದು ಪ್ಲ್ಯಾನ್ ಮಾಡ್ಕೊಬೇಕಿತ್ತು. ಓಕೆ, ಬಟ್ ಇಲ್ಲೇನಾಯಿತು ಅಂದರೆ ಅಶ್ವಿನಿ ಬಂದು ಅಲ್ಲಿ ರಾಶಿಕಾನ ಸೇವ್ ಮಾಡ್ತಾರೆ. ರಾಶಿಕಾ ಯಾರನ್ನ ಸೇವ್ ಮಾಡಬೇಕಾಗಿತ್ತು, ಅಟ್ಲೀಸ್ಟ್ ಅಶ್ವಿನಿ ಅವ್ರನ್ನ ಸೇವ್ ಮಾಡಬೇಕಾಗಿತ್ತು. ಅವ್ರು ಏನು ಮಾಡ್ತಾರೆ, ಮಂಜು ಭಾಷಿನಿ ಲಾಸ್ಟಲ್ಲಿ ಬಂದಿರ್ತಾರೆ ಆ ಟಾಸ್ಕಲ್ಲಿ. ಅವರಿಗೆ ಅಲ್ಲಿ ಇದನ್ನೇ ಸಿಕ್ಕಿರಲ್ಲ, ಪ್ಲಾಟ್ಫಾರ್ಮೇ ಸಿಕ್ಕಿರಲ್ಲ. ಸೊ ಅವ್ರು ಲಾಸ್ಟಲ್ಲಿ ಬಂದಿರೋರನ್ನ ಇಲ್ಲಿ ರಾಶಿಕಾ ಸೇವ್ ಮಾಡ್ತಾರೆ. ಅಶ್ವಿನಿ ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಯಾರು ಉಳಿದಿಲ್ಲ. ಬಿಕಾಸ್ ಇಲ್ಲಿ ಮಲ್ಲಮ್ಮ, ರಕ್ಷಿತಾ ಮತ್ತು ಜಾನ್ವಿ 3 ಜನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇವ್ರು ಸೇವ್ ಮಾಡ್ಕೊತಾರೆ. ಇಲ್ಲಿ ಅಶ್ವಿನಿಗೆ ಯಾರೂ ಸೇವ್ ಮಾಡಲಿಲ್ಲ. ಇಲ್ಲಿ ಅಶ್ವಿನಿ ಏನು ಅಂದ್ಕೊಂಡ್ಲು ಅಂತಂದರೆ ನನಗೆ ಕಾವ್ಯನೇ ಮೋಸ ಮಾಡಿಬಿಟ್ಲು ಅಂತ. ಕಾವ್ಯ ಆ್ಯಕ್ಚುಲಿ ಮೋಸ ಮಾಡಿರೋದಲ್ಲ, ಬಿಕಾಸ್ ಕಾವ್ಯ ಆಲ್ರೆಡಿ ಹುಡುಗರ ಜೊತೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಅವ್ರ ಜೊತೆನೇ ಪ್ಲ್ಯಾನ್ ಮಾಡ್ಕೊಂಡಿರೋದೇ ಹೊರತು ಕನ್ಫರ್ಮ್ ಆಗಿ ಹೇಳಿರಲಿಲ್ಲ ನಾವು ಹುಡುಗರ ಜೊತೆನೇ ಇರ್ತೀನಿ ಅಂತ. ಗಿಲ್ಲಿ ಕೇಳಿ ಹೇಳ್ತೀನಿ ಅಂತ ಹೇಳಿದಾದ್ಮೇಲೆ ಅವ್ರು ಹೋಗಿ ವಾಪಸ್ ಹೇಳೇ ಇಲ್ಲ. ಅಟ್ಲೀಸ್ಟ್ ಅವಾಗಾದರೂ ಕನ್ಫರ್ಮ್ ಮಾಡ್ಕೊಬೇಕಾಗಿತ್ತು, ಕಾವ್ಯ ನಮ್ಮ ಜೊತೆಗೆ ಆಡ್ತೀಯಾ ಆಡಲ್ವಾ ಅಂತ, ಇಲ್ಲ ನಾವು ಬೇರೆ ಪ್ಲ್ಯಾನ್ ಮಾಡ್ಕೊತೀವಿ ಅಂತ. ಮಂಜು ಭಾಷಿನಿ, ರಾಶಿಕಾ ಆ್ಯಂಡ್ ಅಶ್ವಿನಿ 3-4 ಜನ ಪ್ಲ್ಯಾನ್ ಮಾಡ್ಕೊತೀವಿ ಅಂತ. ರಕ್ಷಿತಾ, ಮಲ್ಲಮ್ಮ ಆ್ಯಂಡ್ ಜಾನ್ವಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರು, ಇವ್ರು 3 ಜನ ಪ್ಲ್ಯಾನ್ ಮಾಡ್ಕೊತೀವಿ ಅಂತ. ಬಟ್ ಅವ್ರು ಹೇಳಿಲ್ಲ. ಆಮೇಲೆ ಅವರು ಕೂಡ ಕಾವ್ಯನೂ ಹೇಳಿಲ್ಲ, ಇವರು ಹೋಗಿ ಕೇಳಿಲ್ಲ. ಪ್ರಾಬ್ಲಮ್ ಆಗಿರೋಂಥದ್ದಲ್ಲಿ. ಸೊ ಇಲ್ಲಿ ಕೊನೆಗೆ ಹೋಗಿರೋವಂಥದ್ದು ಯಾರು ಔಟ್ ಆಗಿರೋವಂಥದ್ದು ಅಶ್ವಿನಿಗೆ ರಾಶಿಕಾ ಸೇವ್ ಮಾಡೋವಂಥದ್ದು ಪಕ್ಕ ಚಾನ್ಸ್ ಇತ್ತು. ಬಿಕಾಸ್ ಇಲ್ಲಿ ರಾಶಿಕಾ ಆದಮೇಲೆ ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಯಾರೂ ಇರಲಿಲ್ಲ. ಬಿಕಾಸ್ ಮಂಜುಳನ್ನು ಕೂಡ ಔಟ್ ಆಗಿದ್ದಾರೆ ಆಲ್ರೆಡಿ, ಅವರು ಲಾಕ್ ಮಾಡೋ ಹಾಗಿಲ್ಲ, ಬಿಕಾಸ್ ಅವರಿಗೆ ಪ್ಲಾಟ್ಫಾರ್ಮೇ ಸಿಕ್ಕಿಲ್ಲ. ಅಲ್ಲ, ರಾಶಿಕಾ ಅಶ್ವಿನಿಗೆ ಸೇವ್ ಮಾಡಬೇಕಿತ್ತು, ಅದು ಪ್ಲ್ಯಾನ್ ಕೂಡ ಆಗಿತ್ತಂತೆ. ಇನ್ ಕೇಸ್ ಮಂಜು ಭಾಷಿನಿ ಅವ್ರು ಏನಾದ್ರು ಲಾಸ್ಟಲ್ಲಿ ಬಂದರೆ ಸೊ ಅವ್ರನ್ನ ಸೇವ್ ಮಾಡೋದು ಬಿಟ್ಟು ಸೊ ನಾವೇ ಸೇವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇತ್ತಂತೆ. ಬಟ್ ರಾಶಿಕಾ ಅಲ್ಲಿ ಮಾಡಲಿಲ್ಲ. ಅಶ್ವಿನಿ ಅವ್ರು ಕೋಪ ಮಾಡಬೇಕಾಗಿರುವಂಥದ್ದು ರಾಶಿಕಾ ಮೇಲೆ ಹೊರತು ಕಾವ್ಯ ಮೇಲೆ ಅಲ್ಲ. ಓಕೆ, ಅದಾದಮೇಲೆ ತುಂಬ ಡ್ರಾಮಾ ನಡೀತು. ಧನುಷ್ ಹೋಗಿ ಮಾತುಕತೆ ನಡೆಸೋಕ್ಕೆ ಟ್ರೈ ಮಾಡ್ದೆ ಈ ಕಡೆಯಿಂದ. ಬಟ್ ಅಲ್ಲಿ ಕನ್ಫರ್ಮ್ ಆಗಿ ಹೇಳಿರುವಂಥದ್ದು ಏನು ಅಂತಂದರೆ
ಕಾವ್ಯ ಕೂಡ ಅದೇ ಹೇಳಿದ್ರು. ನಾನು ಕನ್ಫರ್ಮಾಗಿ ಹೇಳಿಲ್ಲ ಅವ್ರಿಗೆ, ಗಿಲ್ಲಿಗೆ ಹೇಳ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಈ ಕಡೆ ಮಂಜು ಭಾಷಿನಿ ಕೂಡ ಹೇಳಿದ್ರು, ಗಿಲ್ಲಿ ಕೇಳಿ ಹೇಳ್ತೀನಿ ಅಂತ ಹೇಳಿದರು ಕಾವ್ಯ ಅನ್ನೋ ರೀತಿಯಲ್ಲಿ. ಬಟ್ ಏನೋ ಮಾಡೋಕ್ಕಾಗಲ್ಲ, ಒಬ್ಬರನ್ನ ನರೇಟಿವ್ ಸೆಟ್ ಮಾಡಬೇಕು ಅಥವಾ ಒಬ್ಬರ ಬಗ್ಗೆ ತಪ್ಪಾಗಿ ತಿಳುವಳಿಕೆ ಬೇಕು ಅಂತಂದರೆ ಆ ಒಂದು ಮೂಮೆಂಟಲ್ಲಿ ಬಂದುಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿದರೆ ಮೇ ಬಿ ಅಶ್ವಿನಿ ಅವರಿಗೆ ಅರ್ಥ ಆಗಿರೋದೇನೋ. ಬಟ್ ರಾಶಿಕಾ ಇದ್ರ ಕಡೆಗೆ ಅಶ್ವಿನಿ ಹೋಗಿ ನೀನು ಗೆಲ್ಲಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲಿ ಯಾರು ನಂಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು. ಅಶ್ವಿನಿ ಗೌಡ ಕೂಡ ಅಷ್ಟೇ ಬಂದು ಸೊ ಇಲ್ಲಿ ಅಂದರೆ ನಂಬಿಸ್ತಾರೆ, ಈ ಥರ ಇದು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಬಂತು. ಬಟ್ ಫೈನಲಾಗಿ ಹೇಳೋದಾದರೆ ನನ್ನ ಪ್ರಕಾರ ಅಶ್ವಿನಿ ಆ್ಯಂಡ್ ರಾಶಿಕಾ ಅವರಿಬ್ಬರ ಒಂದು ಮಿಸ್ಟೇಕ್ಸಲ್ಲಿ ಆಗಿರುವಂಥದ್ದು. ಬಟ್ ಕಾವ್ಯ ನನ್ನ ಪ್ರಕಾರ ಇದರಲ್ಲಿ ಏನು ಅಂಥ ದೊಡ್ಡ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಅವ್ರು ಆಲ್ರೆಡಿ ಅವ್ರ ಕಣ್ಣೆದುರುಗಡೆ ಹೋಗಿ ಅಲ್ಲಿ ಬಾಯ್ಸ್ ಜೊತೆಗೆ ಸೊ ಅಲ್ಲಿ ಟೀಮ್ ಅಪ್ ಆಗಿ ಆಡ್ತೀನಿ, ನನ್ನ ಕನ್ಸಿಡರ್ ಮಾಡಿ ಅಂತಲೇ ಹೇಳಿದ್ದಾರೆ. ಸೊ ಅದನ್ನು ಅವ್ರು ಕೇಳಿಸ್ಕೊಂಡಿಲ್ಲ ಅಂತಂದರೆ ಅವ್ರು ತಪ್ಪು ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಅದಾದಮೇಲೆ ಫೈನಲ್ ರೌಂಡಲ್ಲಿ ಉಳಿಯುವಂಥದ್ದು ಧನುಷ್, ಅಭಿಷೇಕ್, ಗಿಲ್ಲಿ, ಕಾವ್ಯ ಆ್ಯಂಡ್ ರಾಶಿಕಾ ಉಳ್ಕೊತಾರೆ. ಸೊ ಅದಾದಮೇಲೆ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಸೊ ಅದನ್ನು ಹಗ್ಗನ ಹಿಡ್ಕೊಂಡು ಇಟ್ಕೊಳ್ಳೋವಂಥದ್ದು. ಸೊ ಅದರಲ್ಲಿ ಫಸ್ಟು ಧನುಷ್ ಸಕ್ಕತ್ತಾಗಾಡ್ರು. ಬಿಕಾಸ್ ಎಲ್ಲರೂ ಕೂಡ ಧನುಷ್ನೇ ಟಾರ್ಗೆಟ್ ಮಾಡಿದ್ರು ಸ್ಟಾರ್ಟಿಂಗ್ ಇದರಲ್ಲಿ. ಆ್ಯಂಡ್ ಇಲ್ಲಿ ಯಾರು ಫೈನಲಿಸ್ಟ್ ಆಗಿದ್ದಾರೆ 4 ಜನ, ಸೊ ಮಾಳು, ಸ್ಪಂದನ ಆ್ಯಂಡ್ ಅಶ್ವಿನಿ ಗೌಡ, ಕಾಕ್ರೋಚ್ ಸಕ್ಕತ್ ಪ್ಲ್ಯಾನ್ ಮಾಡಿಕೊಂಡ್ರು ಸ್ಟ್ರಾಂಗ್ ಇರೋರನ್ನ ಸೊ ಆಚೆ ಹಾಕ್ಲಿಕ್ಕೆ. ಆಮೇಲೆ ವೇಟ್ ಕೂಡ ಅದು ಬ್ಯಾಲೆನ್ಸ್ ಆಗಿರಲಿಲ್ಲ. ಸೊ ಅಲ್ಲಿ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರು ನಮ್ಮ ಬಿಗ್ ಬಾಸ್ ಅವರು. ಬೇರೆಯವರಿಗೆ ಬೇರೆ ರೀತಿಯ ಒಂದು ವೇಟ್ಗಳನ್ನು ಅದನ್ನು ಡಿಸೈಡ್ ಮಾಡುವಂಥದ್ದು ಫೈನಲಿಸ್ಟ್ ಆದಂಥವ್ರು. ಸೊ ಅಲ್ಲಿ ಮ್ಯಾಕ್ಸಿಮಮ್ ಇರುವಂಥ ಒಂದು ವೇಟ್ ಬಂದು ಫಸ್ಟ್ 10 kg ಅಂತ ಅನಿಸುತ್ತೆ. ಸೊ ಅದನ್ನು ಅಭಿಷೇಕ್ ಕೊಡ್ತಾರೆ ಕಾಕ್ರೋಚ್ ಅವರು. ಅದಾದಮೇಲೆ 5 kg ನಮ್ಮ ಗಿಲ್ಲಿಗೆ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ ಯಾವುದು ವೇಟೇ ಇಲ್ಲದಿರುವಂಥದ್ದು ರಾಶಿಕಾಗೆ ಬರುವಂಥದ್ದು. ಬಿಕಾಸ್ ಅವ್ರನ್ನ ಯಾರೂ ಚೂಸೇ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ರಾಶಿಕಾಗೆ ಯಾವುದೂ ಹೆಚ್ಚಿಗೆ ವೇಟ್ ಇರಲಿಲ್ಲ. ಧನುಷ್ ಆ್ಯಂಡ್ ಅಭಿಷೇಕಿಗೆ ಜಾಸ್ತಿ ವೇಟ್ ಇದ್ದಂಥದ್ದು. ಬಟ್ ಇವರು ಫಸ್ಟ್ ಟಾರ್ಗೆಟ್ ಮಾಡಿರುವಂಥದ್ದು ಧನುಷ್ಗೆ. ಸೊ ಅವರನ್ನೇ ಜಾಸ್ತಿ ವೇಟ್ ಹಾಕಿದ್ರು. ಒಂದು 3 ರೌಂಡ್ ಅಂತ ಅನಿಸುತ್ತೆ. 3 ರೌಂಡ್ ಅವರಿಗೆ ಎಲ್ಲ ಒಂದು ವೇಟ್ಗಳನ್ನ ಅವ್ರ ಮೇಲೆ ಹಾಕಿದ್ರು. ಬಟ್ ಎಷ್ಟಾಗುತ್ತೆ ಅಷ್ಟು ತಡ್ಕೊಂಡಿದ್ದಾರೆ. ಬಟ್ ಫಸ್ಟ್ ಔಟ್ ಆಗಿರುವಂಥದ್ದು ಧನುಷನೇ. ಆ್ಯಂಡ್ ಸೆಕೆಂಡ್ ಔಟ್ ಆಗಿರುವಂಥದ್ದು ಅಭಿಷೇಕ್. ಅದಾದಮೇಲೆ ಸದ್ಯಕ್ಕೆ ನಿನ್ನೆ ಎಪಿಸೋಡಲ್ಲಿ ನಿಂತ್ಕೊಂಡಿರುವಂಥದ್ದು ಗಿಲ್ಲಿ, ಕಾವ್ಯ ಆ್ಯಂಡ್ ರಾಶಿಕಾ. ಸೊ ಇವತ್ತಿನೊಂದು ಪ್ರೋಮೋ ನೋಡ್ತಾ ಇದ್ರೆ ಸೊ ಅಲ್ಲಿ ಮೇ ಬಿ ಗಿಲ್ಲಿ ಔಟ್ ಆಗಿದ್ದಾನೆ. ಸೊ ಅದಕ್ಕೋಸ್ಕರನೇ ಒಂದು ಫೈನಲಿಸ್ಟ್ನ ಆಯ್ಕೆ ಮಾಡಲಿಕ್ಕೆ ಸೊ ಇಬ್ಬರಿಗೆ ಟಾಸ್ಕ್ ಕೊಟ್ಟಿರುವಂಥದ್ದು ಕಾವ್ಯ ಆ್ಯಂಡ್ ರಾಶಿಕಾ. ಓಕೆ, ಸೊ ಇವರಿಬ್ಬರ ಮಧ್ಯೆ ಯಾರು ವಿನ್ ಆಗ್ತಾರೆ ಅನ್ನೋಂಥದ್ದು ನೋಡಬೇಕು. ಬಟ್ ನನ್ನ ಪ್ರಕಾರ ಈ ಪ್ರೋಮೋ ನೋಡಿದಾದ್ಮೇಲೆ ಅನಿಸಿರುವಂಥದ್ದು ಮೇ ಬಿ ರಾಶಿಕಾ ವಿನ್ ಆಗಿದ್ದಾರೆ ಅಂತ. ಬಿಕಾಸ್ ಕಾವ್ಯ ಅವರು ಮಿಸ್ಟೇಕ್ ಮಾಡಿದ್ದಾರೆ. ಸೊ ಆ ಬಿಲ್ಲೆಗಳೇನಿದೆಯಲ್ಲ, ಸೊ ಡಿಸ್ಕ್ಗಳನ್ನು, ಸೊ ಅದನ್ನು ಕೈಯಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ ಅಂತ. ಸೊ ಆ ಥರದ್ದು ಇಲ್ಲ. ಸೊ ಮೇ ಬಿ ಅಲ್ಲಿ ಉಸ್ತುವಾರಿ ಆದಂಥವ್ರು ಸೊ ಅವ್ರನ್ನ ಮೂವ್ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದಾದ್ಮೇಲೆ ಸೊ ಆ ಒಂದು ಶಾರ್ಟ್ ಬಂದಿದೆ. ಸೊ ಮೇಲೆ ನೋಡ್ತಾ ಇದ್ದರೆ ಕಾವ್ಯ ಇಲ್ಲಿ ಔಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ನೋಡೋಣ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಏನೇನು ಎತ್ತಾಗಿದೆ ಅಂತ. ಬಿಕಾಸ್ ನಿನ್ನೆ ಪ್ರೋಮೋ ನೋಡ್ತಾ ಇದ್ದರೆ ಅಲ್ಲಿ ಕಾವ್ಯನೇ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇತ್ತು ಆ ಪ್ರೋಮೋ ನೋಡಿ. ಬಟ್ ಅಲ್ಲಿ ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರ್ ಆಗಿರುವಂಥದ್ದು ಏನು ಎತ್ತ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸದ್ಯಕ್ಕೆ ಹೊಡೆದು ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್.